ಐರ್ಲೆಂಡ್ ವಿರುದ್ಧದ 2 ಟಿ20 ಪಂದ್ಯಗಳನ್ನು ಸೋತಿದ್ದ ಟೀಂ ಇಂಡಿಯಾ ಇಂಗ್ಲೆಂಡ್ ಪ್ರವಾಸದಲ್ಲಿ ಅದಕ್ಕಿಂತ ಕೆಟ್ಟ ಪ್ರದರ್ಶನ ನೀಡಿದೆ. ಇನ್ನೊಂದು ಪಂದ್ಯ ಬಾಕಿ ಇರುವಂತೆಯೇ 3-0 ಅಂತರದಲ್ಲಿ ಟಿ20 ಸರಣಿಯನ್ನೇ ಕೈಚೆಲ್ಲಿದೆ. ಅಲ್ಲಿಗೆ ಟೀಂ ಇಂಡಿಯಾ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ನಲ್ಲಿ ಆಡಿದ ಸತತ 5 ಪಂದ್ಯಗಳಲ್ಲೂ ಹೀನಾಯವಾಗಿ ಸೋತಿದೆ. ಅದರಲ್ಲೂ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ರಂತ ಆಟಗಾರರನ್ನ ಸೈಡ್ಲೈನ್ ಮಾಡಿ ಶ್ರೇಯಸ್ ಅಯ್ಯರ್ ಪರ ಬ್ಯಾಟ್ ಬೀಸಿ ನಾಯಕತ್ವ ಕೊಡಿಸಿದ್ದ ಕೋಚ್ ಗೌತಮ್ ಗಂಭೀರ್ಗೆ ಆಂಗ್ಲರ ನಾಡಲ್ಲಿ ಮಹಾ ಮಂಗಳಾರತಿಯಾಗಿದೆ. ಸ್ಟಾರ್ ಆಟಗಾರರಿಲ್ಲದಿದ್ರೆ ಏನು, ಯುವ ಪಡೆಯನ್ನೇ ಕಟ್ಟಿಕೊಂಡು ಚರಿತ್ರೆ ಸೃಷ್ಟಿ ಮಾಡ್ತೇನೆ, ನನ್ನ ಕೋಚಿಂಗ್ ಸ್ಟೈಲ್ಗೆ ಅಷ್ಟು ತಾಕತ್ತಿದೆ ಎಂದು ಹೊರಟಿದ್ದ ಗಂಭೀರ್ಗೆ ಈಗ ನಡುಕ ಶುರುವಾಗಿದೆ. ಗಂಭೀರ್ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಇಲ್ಲಿ ನೋಡಿ, 4ನೇ ಟಿ20 ಪಂದ್ಯದಲ್ಲೂ ಟೀಂ ಇಂಡಿಯಾ ಹೀನಾಯವಾಗಿ ಸೋಲ್ತಿದ್ದಂತೆ ಗಂಭೀರ್ ಸೊಕ್ಕಡಗಿ ಹೋಗಿದೆ. ಗ್ರೌಂಡ್ ಸ್ಟಾಪ್ ಕುಳಿತುಕೊಳ್ಳುವ ಜಾಗದಲ್ಲಿ ಕುಳಿತು ವೈಭವ್ ಸೂರ್ಯವಂಶಿ ಮೇಲೆ ಗಂಭೀರ್ ತಮ್ಮ ಹತಾಶೆ ತೋಡಿಕೊಳ್ತಿದ್ದಾರೆ. ಗಂಭೀರ್ ಮುಖದಲ್ಲಿ ಈ ಹೀನಾಯ ಸೋಲಿಂದ ಮುಂದಾಗಬಹುದಾದ ಪರಿಣಾಮವೇನು ಅನ್ನೋದರ ಭೀತಿ ಎದ್ದು ಕಾಣಿಸ್ತಿದೆ. ಗಂಭೀರ್ ಹೀಗೆ ದಿಕ್ಕಿಟ್ಟು ಕುಳಿತಿದ್ರೆ ಇತ್ತ ಬಿಸಿಸಿಐ ಬಿಗ್ ಬಾಸ್ಗಳು ಕೆಂಡಾಮಂಡಲವಾಗಿ ಹೋಗಿದ್ದಾರೆ. 4 ತಿಂಗಳ ಹಿಂದೆ ಚಾಂಪಿಯನ್ ಆಗಿದ್ದ ತಂಡವನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೇ ಕೋಚ್ ಗಂಭೀರ್ ಅಂತ ಸಿಡಿದೆದ್ದು ಬಿಗ್ ಆಪರೇಷನ್ ಮಾಡಿಯೇ ತೀರ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಹೌದು, ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸದಲ್ಲಿ ಕೋಚಿಂಗ್ ಸ್ಟಾಫ್ ಮತ್ತು ಆಟಗಾರರ ನಡುವೆ ಯಾವುದೋ ಲಿಂಕ್ ಮಿಸ್ ಆಗಿದೆ. ಪ್ರವಾಸದ ಆರಂಭದಲ್ಲೇ ಹೆಡ್ ಕೋಚ್ ಗೌತಮ್ ಗಂಭೀರ್ ಗೊಂದಲದ ನಿರ್ಣಯಗಳ ವಿರುದ್ಧ ವ್ಯಾಪಕ ಟೀಕೆಗಳು ಕೇಳಿಬಂದಿತ್ತು. ಇದು ಪ್ರವಾಸದುದ್ದಕ್ಕೂ ಪ್ರೂವ್ ಆಗುತ್ತಲೇ ಹೋಯಿತು. ಟಿ20 ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಸಂಜು ಸ್ಯಾಮ್ಸನ್ ರನ್ನ ತಂಡದಿಂದ ಹೊರಗಿಟ್ಟು ಸ್ಯಾಮ್ಸನ್ಗಿಂತ ಕಳಪೆ ಪ್ರದರ್ಶನ ನೀಡಿದ ತಿಲಕ್ ವರ್ಮಾ, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾಗೆ ಪದೇ ಪದೇ ಅವಕಾಶ ನೀಡಿದ್ರು. ಇದು ಸಾಲದು ಎಂಬಂತೆ ವೈಭವ್ಗಾಗಿ ಸ್ಯಾಮ್ಸನ್ ಬೆಂಚ್ ಕಾಯುವಂತೆ ಮಾಡಿದ್ರು. ಗೌತಿ ಮಾಡಿದ ಈ ಎಡವಟ್ಟುಗಳು ಅಯ್ಯರ್ ಪಡೆ ಹೀನಾಯ ಪ್ರದರ್ಶನಕ್ಕೆ ಕಾರಣವಾಯಿತು. ನಾಳೆ ನಾವು ಡ್ರಾಪ್ ಆಗಬಹುದು ಅನ್ನೋ ಅಭದ್ರತೆ ಕಾಡೋಕೆ ಶುರುವಾಯಿತು. ಈ ಅಭದ್ರತೆ ಆಂಗ್ಲರ ಪಾಲಿಗೆ ಟೀಂ ಇಂಡಿಯಾದ ಬಹುದೊಡ್ಡ ವೀಕ್ನೆಸ್ ಆಗಿಬಿಡ್ತು. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿರುವ ಬಿಸಿಸಿಐ ಇಂಗ್ಲೆಂಡ್ನಿಂದ ಭಾರತಕ್ಕೆ ಬರ್ತಿದ್ದಂತೆ ಗಂಭೀರ್ ಜತೆ ಸರಣಿ ಸೋಲಿನ ಪರಿಶೀಲನೆ ನಡೆಸಲಿದೆ. ಹಾಗೆ ಟೀಂ ರಿವ್ಯೂ ಮೀಟಿಂಗ್ ನಡೆಸಲಿದೆ. ಈ ವೇಳೆ ಕೋಚ್ ಗಂಭೀರ್ ಮತ್ತು ಕ್ಯಾಪ್ಟನ್ ಅಯ್ಯರ್ ಜೊತೆ 1-to-1 ಡಿಸ್ಕಷನ್ ನಡೆಸಲಿದೆ. ಇದಾದ ಬಳಿಕ ಕ್ಯಾಪ್ಟನ್ ಅಯ್ಯರ್ ಬಳಿ ಆಟಗಾರರು ನೀಡಿರುವ ಪ್ರದರ್ಶನದ ಆಧಾರದ ಮೇಲೆ ರಿಪೋರ್ಟ್ ಕಾರ್ಡ್ ಕೇಳಲಿದೆ. ಅದರಲ್ಲೂ ಮುಖ್ಯ ಕೋಚ್ ಗಂಭೀರ್ಗೆ ಕನಿಷ್ಠ ಪಕ್ಷ 2 ಫಾರ್ಮೆಟ್ನಿಂದ ಮುಕ್ತಿ ಕೊಡಲಿದೆ. ಅಲ್ಲಿಗೆ ನಾನು ಹೇಳಿದ್ದೆ ಫೈನಲ್ ಎನ್ನುತ್ತಿದ್ದ ಗೌತಿ ಸರ್ವಾಧಿಕಾರಕ್ಕೆ ಬ್ರೇಕ್ ಹಾಕಲಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಿಸಿಸಿಐ ಬಿಗ್ ಬಾಸ್ಗಳು ಮತ್ತೊಂದು ಅತಿದೊಡ್ಡ ನಿರ್ಧಾರವೊಂದಕ್ಕೆ ಚಿಂತನೆ ನಡೆಸಿದ್ದಾರೆ. ಅದೇನು ಅಂದ್ರೆ, ಒಬ್ಬರ ಕೈಯಲ್ಲೇ 3 ಫಾರ್ಮೆಟ್ನ ಜವಾಬ್ದಾರಿ ನೀಡುವ ಬದಲು ಜವಾಬ್ದಾರಿ ಹಂಚಿಕೆ ಮಾಡಲು ಪ್ಲಾನ್ ಮಾಡಿದ್ದಾರೆ. ಅಂದ್ರೆ 3 ಸ್ವರೂಪದ ಕ್ರಿಕೆಟ್ಗೆ 3 ಕೋಚ್ಗಳನ್ನ ನೇಮಿಸೋದಕ್ಕೆ ತಯಾರಿ ನಡೆಸಿದ್ದಾರೆ. ಇದರಿಂದ ಆಯಾ ಕೋಚ್ಗೆ ಆಯಾ ಫಾರ್ಮೆಟ್ ಮೇಲೆ ಹೆಚ್ಚಿನ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಇದರಿಂದ ತಂಡದ ಪ್ರದರ್ಶನ ಕೂಡ ನಿರೀಕ್ಷೆಗೂ ಮೀರಿ ಸುಧಾರಿಸುತ್ತದೆ. ಹೀಗಾಗಿ ಟೀಂ ಇಂಡಿಯಾ ಇಂಗ್ಲೆಂಡ್ನಿಂದ ವಾಪಸ್ಸಾದ ಬೆನ್ನಲ್ಲೇ ಇದನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಟೀಂ ಇಂಡಿಯಾದ ಟೆಸ್ಟ್ ತಂಡಕ್ಕೆ ದಿಗ್ಗಜ ಟೆಸ್ಟ್ ಸ್ಪೆಷಲಿಸ್ಟ್ ವಿವಿಎಸ್ ಲಕ್ಷ್ಮಣ್ ಮುಖ್ಯ ಕೋಚ್ ಆಗುವ ಸಾಧ್ಯತೆ ಇದೆ. ಇನ್ನು ಏಕದಿನಕ್ಕೆ ಮಾತ್ರ ಗೌತಮ್ ಗಂಭೀರ್ ಕೋಚ್ ಆಗುಳಿಯಲಿದ್ದಾರೆ. ಇಲ್ಲ, ಏಕದಿನ ತಂಡದ ಕೋಚಿಂಗ್ ಹುದ್ದೆಯಿಂದಲೂ ಗೇಟ್ ಪಾಸ್ ಸಿಗಬಹುದು. ಏನು ಟಿ20 ಫಾರ್ಮೆಟ್ಗೆ ಮತ್ತೋರ್ವ ದಿಗ್ಗಜ ಸ್ಫೋಟಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್ ಹೆಡ್ ಕೋಚ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಒಟ್ನಲ್ಲಿ ವಿದೇಶದಲ್ಲಿ ಟೀಂ ಇಂಡಿಯಾವನ್ನ ಪ್ರಯೋಗಶಾಲೆಯನ್ನಾಗಿ ಮಾಡಿ ಹಳ್ಳ ಹಿಡಿಸಿದ ಕೋಚ್ ಗಂಭೀರ್ ಜಾಗತಿಕವಾಗಿ ಭಾರತೀಯ ಕ್ರಿಕೆಟ್ಗೆ ಮುಜುಗರವನ್ನ ಉಂಟು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕೂಡ ಗಂಭೀರ್ ಕೋಚಿಂಗ್ ನಿರ್ವಹಣೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕ್ರಿಕೆಟ್ ಅಭಿಮಾನಿಗಳಲ್ಲಿ ವ್ಯಕ್ತವಾಗುತ್ತಿರುವ ಅಸಮಾಧಾನವನ್ನ ಪ್ರತಿಬಿಂಬಿಸುವಂತೆ ತರೂರ್ ತಮ್ಮ ಎಕ್ಸ್ ಖಾತೆಯಲ್ಲಿ ನಿಜಕ್ಕೂ ನನಗೆ ಮಾತೇ ಬರುವುದಿಲ್ಲ, ದಿಗ್ಭ್ರಮೆಗೊಂಡಿದ್ದೇನೆ, ಇದು ಮತ್ತೊಂದು ಅವಮಾನಕಾರಿ ಸೋಲು, ಹೇಳಲು ಏನೂ ಇಲ್ಲ ಎಂದು ಪೋಸ್ಟ್ ಮಾಡಿದ್ದಾರೆ. ಇಲ್ಲಿಗೆ ಗೌತಮ್ ಗಂಭೀರ್ ತಲೆದಂಡವಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.